ಕಾಂಗ್ರೆಸ್ನ ಶಾಸಕ ಬಿಟಿಎ ಅಧ್ಯಕ್ಷ ಎನ್ ಎ ಹ್ಯಾರಿಸ್ಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕಚೇರಿ ಮತ್ತು ಮನೆಗಳ ಮೇಲೆ ದಾಳಿಯನ್ನು ನಡೆಸಿದ್ದು ಮಹತ್ವದ ದಾಖಲೆಗಳ ಪರಿಶೀಲನೆಯಾಗಿದೆ. ಹ್ಯಾಕರ್ ಶ್ರೀಕಿ ಜೊತೆ ನಲಪಾಡ್ ಪುತ್ರರ ಬಿಟ್ಕಾಯಿನ್ ಲಿಂಕ್ ಆಧರಿಸಿ ಇಡಿ ಅಧಿಕಾರಿಗಳು ಸುಮಾರು 12 ಕಡೆ ದಾಳಿಯನ್ನು ನಡೆಸಿದ್ದು ಹ್ಯಾರಿಸ್ ಮತ್ತು ಸನ್ಸ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕ ಎನ್ ಎ ಹ್ಯಾರಿಸ್ ಕುಟುಂಬಕ್ಕೆ ಇಡಿ ಶಾಕ್. ಬಿಟ್ಕಾಯಿನ್ ಹಗರಣ, ನಲಪಾಡ್ಗೆ ಇಡಿ ಉರುಳು. ನಲಪಾಡ್ ನಿವಾಸದಲ್ಲಿ ಇಡಿ 15 ಗಂಟೆ ಕಾಲ ಪರಿಶೀಲನೆ. ರಾಜ್ಯದಲ್ಲಿ ಸಂಚಲನ ಉಂಟು ಮಾಡಿದ್ದ ಬಿಟ್ಕಾಯಿನ್ ಹಗರಣ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಹಗರಣದ ಸಂಬಂಧ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಮನೆ ಮೇಲೆ ನಿನ್ನೆ ಬೆಳ್ಳಂಬೆಳಗ್ಗೆಯೇ ದಾಳಿ ನಡೆಸಿ ಶೋಧ ನಡೆಸಿದ್ದಾರೆ. ಅಶೋಕನಗರದಲ್ಲಿರುವ ಹ್ಯಾರಿಸ್ ಮನೆ ಮೇಲೆ ಸುಮಾರು 12ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ದಾಳಿ ನಡೆಸಿದ್ದಾರೆ. ಕಡತಗಳ ಪರಿಶೀಲನೆ ನಡೆಸಿದ್ದಾರೆ. 12 ಕಡೆ ದಾಳಿಯಾಗಿದ್ದು ಸತತ 15 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ರು. ಹಾಗಾದ್ರೆ ಎಲ್ಲೆಲ್ಲಿ ದಾಳಿಯಾಗಿದೆ ಅನ್ನೋ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. ನಿನ್ನೆ ಬೆಳಗ್ಗೆ 6:30ಕ್ಕೆ ಏಕಕಾಲಕ್ಕೆ ಎಂಟ್ರಿ ಕೊಟ್ಟ ಇಡಿ ಅಧಿಕಾರಿಗಳು ಅಶೋಕ್ ನಗರದಲ್ಲಿರುವ ಹ್ಯಾರಿಸ್ ನಿವಾಸ ಮತ್ತು ಮೊಹಮ್ಮದ್ ನಲಪಾಡ್ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ. ಹಾಗೆಯೇ ಬೆಳ್ಳಂದೂರಿನಲ್ಲಿರುವ ಹ್ಯಾರಿಸ್ರ ಕಿರಿಯ ಪುತ್ರ ಉಮರ್ ನಲ್ಪಾಡ್ ಕಚೇರಿಯನ್ನ ಜಾಲಾಡಿದ್ದಾರೆ. ಬೆಂಗಳೂರಿನ ಹಲವೆಡೆ ಇರೋ ನಲ್ಪಾಡ್ಗೆ ಸೇರಿದ 4 ಕಚೇರಿಯನ್ನ ಹುಡುಕಾಡಿದ್ದಾರೆ. ವೈಟ್ಫೀಲ್ಡ್ ನಲ್ಲಿರುವ ಏವಿಯೇಷನ್ ಕಂಪನಿ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಐಟಿ ಸೊಲ್ಯೂಷನ್ ಮತ್ತು ಕ್ರಿಪ್ಟೋ ಕರೆನ್ಸಿ ಕಂಪನಿ ಮೇಲೆ ರೇಡ್ ಆಗಿದೆ. ಹಾಗೆಯೇ ಜಯನಗರದಲ್ಲಿರುವ ಕೇಂದ್ರದ ಮಾಜಿ ಸಚಿವ ಕೆ ರೆಹಮಾನ್ ಖಾನ್ ಮೊಮ್ಮಗ ಹಕೀಬ್ ಖಾನ್ ನಿವಾಸದಲ್ಲೂ ಇಡಿ ಬಿಸಿ ಮುಟ್ಟಿಸಿದೆ. ಬಿಟ್ಕಾಯಿನ್ ಹಗರಣದ ಕಿಂಗ್ ಪಿನ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಮನೆಯಲ್ಲೂ ಶೋಧ ನಡೆಸಿದ್ದಾರೆ. ದಾಳಿ ವೇಳೆ ಅಪ್ಪ ಮಕ್ಕಳು ಮನೆಯಲ್ಲಿದ್ರು. ಇಡಿ ಅಧಿಕಾರಿಗಳ ವಿಚಾರಣೆ ನಡೆಸಿ ಹೆಚ್ಚು ಮಾಹಿತಿ ಸಂಗ್ರಹಿಸಿದ್ದಾರೆ. ಹಾಗಾದ್ರೆ ಈ ದಾಳಿಗೆ ಅಸಲಿ ಕಾರಣ ಏನು ಅಂತ ಕೆದಕಿದಾಗ ಸದ್ದು ಮಾಡಿದ್ದೆ ಬಿಟ್ಕಾಯಿನ್. ಹೌದು, ದಾಳಿ ನಡೆಸ್ತಾ ಇರೋದು ಯಾಕೆ ಅಂತ ತಿಳಿಸಿರೋ ಇಡಿ ಹಲವು ಕಾರಣಗಳನ್ನ ನೀಡಿದೆ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡಿರುವುದು ಸೇರಿದಂತೆ ಬಿಟ್ಕಾಯಿನ್ ಕಳವು, ದಬ್ಬಾಳಿಕೆ ಆರೋಪದಡಿ ರೈಡ್ ಮಾಡಲಾಗಿದೆ. ಮಾದಕ ದ್ರವ್ಯ, ಮನೋವಿಕೃತ ವಸ್ತುಗಳ ಕಾಯ್ದೆ ಉಲ್ಲಂಘಿಸಿದ ಆರೋಪದಡಿಯೂ ದಾಳಿ ನಡೆದಿದೆ. ವರ್ಚುವಲ್ ಡಿಜಿಟಲ್ ಆಸ್ತಿಗಳನ್ನ ಕಳವು ಮಾಡಿ ಅದನ್ನ ಕ್ರಿಪ್ಟೋ ಟ್ರೇಡಿಂಗ್ ಮೂಲಕ ಮಾರಾಟ ಮಾಡ್ತಿದ್ರಂತೆ. ಇದರಿಂದ ಬಂದ ಹಣವನ್ನ ಬ್ಯಾಂಕ್ ಖಾತೆಗಳ ಮೂಲಕ ವರ್ಗಾವಣೆ ಮಾಡಿ ಶ್ರೀಕೃಷ್ಣ ಮತ್ತು ಸಹಚರರು ವೈಯಕ್ತಿಕ ಲಾಭಕ್ಕೆ ಬಳಸಿಕೊಂಡಿದ್ದಾರೆ ಎನ್ನಲಾಗಿದೆ. ಕ್ರಿಪ್ಟೋ ಕರೆನ್ಸಿ ಮೂಲಕ ಹಣ ವರ್ಗಾವಣೆ ಮಾಡಿ ಡ್ರಗ್ಸ್ ಖರೀದಿಸಿದ ಆರೋಪ ಇದ್ದು, ಈ ಎಲ್ಲ ಅಂಶಗಳನ್ನ ಆಧರಿಸಿ ದಾಳಿ ಮಾಡಲಾಗಿದೆ. ಹಾಗಾದ್ರೆ ಈ ಶ್ರೀಕಿಗೂ ನಲಪಾಡ್ ಬ್ರದರ್ಸ್ಗೂ ಲಿಂಕ್ ಹೇಗೆ, ಅದನ್ನೇ ತೋರಿಸ್ತೀವಿ ನೋಡಿ. 2020ರಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿದ್ರು. ಈ ವೇಳೆ ಬೆಂಗಳೂರಿನ ಅಶೋಕ್ ನಗರ ಠಾಣೆಯಲ್ಲಿ ಯಶೋಧಾದೇವಿ ಅನ್ನೋರು ದೂರು ನೀಡಿದ್ರು. ಶ್ರೀಕಿ ಸೇಲಿಹಾರವರ ವಿರುದ್ಧ ವಂಚನೆ ಕೇಸ್ ಹಾಕಿದ್ರು. ಬಿಟ್ಕಾಯಿನ್ ನಲ್ಲಿ 28 ಲಕ್ಷ ಹೂಡಿಕೆ ಮಾಡಿದ್ರೆ 45 ಲಕ್ಷ ರಿಟರ್ನ್ ಬರುತ್ತೆ ಅಂತ ಶ್ರೀಕಿ ಗ್ಯಾಂಗ್ ನಂಬಿಸಿತ್ತು. ಇದನ್ನ ನಂಬಿದ್ದ ಯಶೋಧ ಅಜಿತ್ ಎಂಬಾತನ ಖಾತೆಗೆ 28 ಲಕ್ಷ ಜಮೆ ಮಾಡಿದ್ರು. ಈ ದೂರಿನ ಸಂಬಂಧ ತನಿಖೆ ಮಾಡಿದಾಗ ಮೊಹಮ್ಮದ್ ನಲಪಾಡ್ನ ಹೆಸರು ಬಹಿರಂಗ ಆಗಿದೆ. ಈ ಲಿಂಕ್ ಹೇಗೆ ಅಂದ್ರೆ, ಬಿಟ್ಕಾಯಿನ್ ಹ್ಯಾಕ್ ಮಾಡಿದ್ದ ಶ್ರೀಕಿ ಮುಂಬೈ ಮೂಲದ ವ್ಯಕ್ತಿಗೆ ಕಳಿಸಿದ್ದ. ಮುಂಬೈ ಮೂಲದ ವ್ಯಕ್ತಿ 10 ಲಕ್ಷ ರೂಪಾಯಿಯನ್ನ ನಲಪಾಡ್ ಖಾತೆಗೆ ವರ್ಗಾಯಿಸಿದ್ದ. ಅಂದಹಾಗೆ ನಲಪಾಡ್ ಸಹೋದರ ಉಮರ್ ನಲ್ಪಾಡ್ಗೆ ಶ್ರೀಕಿ ಕ್ಲಾಸ್ಮೇಟ್. ಇದೇ ಕಾರಣಕ್ಕೆ ಮೊಹಮ್ಮದ್ ನಲ್ಪಾಡ್ಗೂ ಶ್ರೀಕಿ ಹತ್ತಿರ ಆಗಿದ್ದ. ಶ್ರೀಕಿ, ಉಮರ್ ನಲ್ಪಾಡ್, ಹಕೀಬ್ ಖಾನ್ ಎಲ್ಲರೂ ಸ್ನೇಹಿತರಾಗಿದ್ರು. ಇವರ ಮಧ್ಯೆ 4.5 ಕೋಟಿ ವ್ಯವಹಾರ ನಡೆದಿರೋ ಶಂಕೆ ಇದ್ದು, ಇಡಿ ಲ್ಯಾಪ್ಟಾಪ್, ಮೊಬೈಲ್ ಪರಿಶೀಲನೆ ನಡೆಸಿದ್ದು ಹಣದ ವ್ಯವಹಾರವನ್ನ ಕೆದಕ್ತಾ ಇದೆ. ರೆಹಮಾನ್ ಖಾನ್ ಮೊಮ್ಮಗನಿಗೂ ಇಡಿ ಸಂಕಟ. ಕೇಂದ್ರ ಮಾಜಿ ಸಚಿವ ರೆಹಮಾನ್ ಖಾನ್ ಮೊಮ್ಮಗ ಹಕೀಬ್ಗೂ ಇಡಿ ಸಂಕಷ್ಟ ತಂದೊಡ್ಡಿದೆ. ಜಯನಗರದ ಹಕೀಬ್ ಖಾನ್ ಮನೆಯಲ್ಲಿ ನಿನ್ನೆ ದಾಳಿ ಮಾಡಿದ್ದ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಮಹತ್ವದ ದಾಖಲೆಗಳನ್ನ ಕೊಂಡೊಯ್ದ್ರು. ಅತ್ತ ರೇಡ್ ಆಗ್ತಿದ್ದಂತೆ ಇತ್ತ ರಾಜಕೀಯ ಕೆಸರೆರ ಚಾಟವು ಜೋರಾಗಿದೆ. ದೊಡ್ಡವ್ರ ಮನೆಗೂ ಆಗ್ಬೇಕಾಗಿತ್ತು ಬಿಟ್ಕಾಯಿನ್ ವಿಚಾರದಲ್ಲಿ. ಇದೆ ಅಲ್ಲ, ಚಾರ್ಜ್ ಶೀಟ್ನಲ್ಲೇ ಇದೆ ಅಲ್ಲ ಹೆಸರುಗಳು ಕೆಲವು. ಅವಾಗ ಯಾರ್ಯಾರು ಹೋಮ್ ಮಿನಿಸ್ಟರ್ ಇದ್ರು, ಯಾರ್ಯಾರು ಆಡಳಿತದಲ್ಲಿದ್ದರು, ಏನೇನಾಯಿತು ಎಲ್ಲ ಗೊತ್ತಿದೆ ಅಲ್ವಾ. ಏನೋ ನಡೆದೇ ಇಲ್ಲ ಅಂತ ತಾನೇ ಹೇಳಿದರು ಹಿಂದಿನ ಸರ್ಕಾರದವರು. ಬಿಟ್ಕಾಯಿನಿನ ವಿಚಾರದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ರು. ಆಗಿಂದಾಗೆ ಬಿಟ್ಕಾಯಿನ್ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು. ಆಗಲಿ, ತನಿಖೆ ಆಗಿ ಸಂಪೂರ್ಣವಾಗಿ ಇದು ಹೊರಗೆ ಬರಬೇಕು. ಬಂದು
ಎಲ್ಲರಿಗೂ ಸತ್ಯತೆ ಗೊತ್ತಾಗುವಂಥದ್ದು ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯನೂ ಕೂಡ. ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನು ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ. ಬಿಟ್ಕಾಯಿನ್ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ರಾಜಕಾರಣಿಗಳು, ಸ್ಪೆಷಲಿ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದಲ್ಲಿ ಇವತ್ತು ಇಡಿ ಅವರು ರೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ಅಂದ್ಕೊಂಡಿದ್ದೀನಿ. ಸರ್ ಯಾರಿಸ್ ಅವ್ರ ಮನೆ ಮೇಲೆ ರೈಡ್ ಆಗಿದೆ. ಯಾರಿಸ್ ಅವ್ರ ಮನೆ ಮೇಲೆ ರೈಡ್ ಆಗಿದೆ. ಯಾರಿಸ್ ಅವ್ರ ಮನೆ ಮೇಲೆ ಹಳೆಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಎಸ್ಐಟಿ ತನಿಖೆ ನಡುವೆ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಬಿಟ್ಕಾಯಿನ್ ಉರುಳು ಶಾಸಕರ ಮಕ್ಕಳಿಗೆ ಸುತ್ತಕೊಂಡಿದ್ದು ಇಡಿ ಇಕ್ಕಳದಲ್ಲಿ ಸಿಲುಕುವಂತಾಗಿದೆ. ಪ್ರಜ್ವಲ್, ಪ್ರದೀಪ್ ಚಿಕ್ಕಾಟಿ ಜೊತೆ ಈರಣ್ಣ, TV9 ಬೆಂಗಳೂರು. ಶಾಸಕ ಹ್ಯಾರಿಸ್ ಮತ್ತು ಪುತ್ರನ ಮನೆಗಳ ಮೇಲೆ ಇಡಿ ದಾಳಿಯ ಬೆನ್ನಲ್ಲೇ ಶೋಧ ಕಾರ್ಯ ಈಗ ಮುಗಿದಿದೆ. 21 ಗಂಟೆಗಳ ಕಾಲ ನಿರಂತರ ಶೋಧ ಕಾರ್ಯ ನಡೆಸಲಾಯಿತು. ಬೆಳಗಿನ ಜಾವ 3:30 ಸಮಯದಲ್ಲಿ ಮನೆಯಿಂದ ಇಡಿ ತೆರಳಿದೆ. ಶಾಂತಿನಗರ ನಿವಾಸ ಹಾಗೆ ಅವರ ಹ್ಯಾರಿಸ್ ಪುತ್ರರ ಮನೆಯನ್ನ ಕಂಪ್ಲೀಟ್ ಆಗಿ ಜಾಲಾಡಲಾಗಿದೆ. 21 ಗಂಟೆಗಳ ಕಾಲ ಶೋಧ ಕಾರ್ಯವನ್ನು ಮುಗಿಸಂತ ಇಡಿ ಈಗ ತೆರಳಿದೆ. ನಲಪಾಡ್ ಮನೆಯಿಂದ ತೆರಳಿ 14 ಅಧಿಕಾರಿಗಳ ತಂಡ ಈಗ ತೆರಳಿದ್ದಾರೆ. ನಿನ್ನೆ ಬೆಳಗ್ಗೆ 6:20ಕ್ಕೆ ಇಡಿ ರೇಡನ್ನು ಮಾಡಲಾಯಿತು. ಇಂದು ಬೆಳಗಿನ ಜಾವ 3:30ಕ್ಕೆ ಇಡಿ ದಾಳಿ ಕಂಪ್ಲೀಟ್ ಆಗಿ ಮುಗಿದಿದೆ. ದಾಳಿಯ ಸಂದರ್ಭದಲ್ಲಿ ಮಹತ್ವದ ದಾಖಲೆಗಳು, ಡಿಜಿಟಲ್ ಡಾಕ್ಯುಮೆಂಟ್ಸ್ ಹಾಗೆ ಹಾರ್ಡ್ ಡಿಸ್ಕ್, ವಿದೇಶಿ ವ್ಯವಹಾರದ ಬ್ಯಾಂಕ್ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ.